ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಕನ್ನಡ ಲುಕ್ಸ್ಗೆ ವೆಲ್ಕಮ್. ಫ್ರೆಂಡ್ಸ್, ನಾನಿವತ್ತು ಅಣ್ಣ ಮನೆಗೆ ಬಂದಿದ್ದೀನಿ. ಏನಕ್ಕೆ ಅಂದರೆ ಬರ್ತ್ಡೇ ಇತ್ತು ಅಣ್ಣಂದು ಮಗುಂದು, ಹಾಗಾಗಿ ಬರ್ತ್ಡೇ ಸೆಲೆಬ್ರೇಷನ್ಗೋಸ್ಕರ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಡೆಕೋರೇಷನ್ ಎಲ್ಲ ಈ ರೀತಿ ಆಗಿದೆ. ಆಲ್ರೆಡಿ ಸಂಜೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬೆಳಗ್ಗೆಯಿಂದ ಯಾವುದೇ ರೀತಿ ಲಾಗ್ನ ಮಾಡಿರಲಿಲ್ಲ. ಹಾಗೆ ನಾವು ಏನು ಡೆಕೋರೇಷನ್ ಮಾಡ್ತಾ ಇದ್ವಿ ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ನೋಡ್ತಾ ಇರ್ಬೋದು, ಈಗ ನಾವು ಬಲೂನ್ಸ್ ಎಲ್ಲ ನಾವೇ ಓದ್ಬಿಟ್ಟು ಡೆಕೋರೇಷನ್ ಮಾಡಿದ್ದು. ಡೆಕೋರೇಷನ್ ಹೇಗಿದೆ ಅಂತ ಹಾಗೆ ತಿಳಿಸಿ. ನೆಕ್ಸ್ಟು ನಮ್ಮ ಅತ್ತಿಗೆ ಇದ್ದಾರಲ್ಲ, ಅವ್ರಿಗೆ ಫ್ರೆಂಡ್ಸ್ ಎಲ್ಲ ಅವರಿರೋದು ಕ್ವಾರ್ಟರ್ಸಲ್ಲಿ, ಹಾಗಾಗಿ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಅವ್ರಿಗೆ ಚೆನ್ನಾಗಿ ಹೆಲ್ಪ್ ಕೂಡ ಮಾಡ್ತಾರೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಈಗ ಬಲೂನ್ ಡೆಕೋರೇಷನ್ ಮಾಡ್ತಾಯಿದ್ವಿ. ನೋಡ್ತಾ ಇರ್ಬೋದು, ಇದು ಆರ್ಚ್ ಥರ ಒಂದು ಟೇಪ್ ಥರ ಬರುತ್ತೆ. ಅದರಲ್ಲಿ ನಾವು ಬಲೂನ್ ಊದ್ಬಿಟ್ಟು ಅಲ್ಲಿ ಸಿಕ್ಸಿದ್ರೆ ಸಾಕೋದು ಆರ್ಚ್ ಥರ ಆಗುತ್ತೆ. ಇದು ಅಕ್ಕ ರಶ್ಮಿ ಅಕ್ಕ ಅಂತ, ಅವರು ನನಗೂ ಪರಿಚಯ. ಅಕ್ಕ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ನಾವು ಬಲೂನ್ ಊದ್ಬಿಟ್ಟು ಕಟ್ಟಿ ಕೊಡ್ತಾಯಿದ್ವಿ. ಅಕ್ಕ ಡೆಕೋರೇಷನ್ಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಹಾಗೆ ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡಿದ್ದೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ನೋಡಿದ್ದು ಆರ್ಚ್ ಥರ ಈ ಥರ ಟೇಪ್ ಬಂದಿರೋದು ನನಗೆ ಗೊತ್ತಿರಲಿಲ್ಲ. ನಾನು ಫಸ್ಟ್ ಟೈಮ್ ನೋಡಿದ್ದು. ಈ ಥರದ್ದೆಲ್ಲ ತಂದಿದ್ರು ಆಲ್ರೆಡಿ. ನೋಡಿ, ಈ ರೀತಿ ಆಗಿದೆ ಡೆಕೋರೇಷನ್ನು. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಡೆಕೋರೇಷನ್ ನಾವೇ ಮಾಡಿದ್ದು. ನೋಡ್ತಾ ಇರ್ಬೋದು, ಅಕ್ಕೋರೆಲ್ಲ ತುಂಬ ಹೆಲ್ಪ್ ಮಾಡಿರು. ಈ ರೀತಿ ಡೆಕೋರೇಷನ್ ಇದೆ. ಹಾಗೆ ನಮ್ಮ ಅತ್ತಿಗೆ ಮಗನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವನ್ನ ಟ್ಯೂಷನ್ಗೆ ಕಳಿಸಿದ್ರು. ಟ್ಯೂಷನ್ಗೆ ಕಳಿಸಿ ಅವ್ನು ಬರೋದ್ರೊಳಗಡೆ ನಾವೆಲ್ಲ ಡೆಕೋರೇಷನ್ ಮಾಡಿದ್ದೀವಿ. ನೆಕ್ಸ್ಟ್ ಅವನ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈಗ ಬರ್ತಾನೆ ಅವನು ಮನೆಗೆ. ನೋಡ್ತಾ ಇರ್ಬೋದು, ಹೇಗಿದೆ ಸಂಪ್ರೀತ್? ಈ ಕಡೆ ಬಾ, ಈ ಕಡೆ ಬಾ. ಹೇಗಿದೆ ಡೆಕೋರೇಷನ್ ಎಲ್ಲ? ಚೆನ್ನಾಗೈತಾ? ಸಂಪ್ರೀತ್ ಯಾರು ಮಾಡಿರೋದು? ಅಪ್ಪನ ಅಮ್ಮನ? ನೋಡ್ತಾ ಇರ್ಬೋದಲ್ವ, ಅವನಂತೂ ಫುಲ್ ಎಕ್ಸೈಟ್ ಆಗಿದ್ದ. ಹಾಗೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದೆ, ಅವನು ಯಾವ ರೀತಿ ಖುಷಿ ಪಡ್ತೀನಿ ಅಂತ. ನೆಕ್ಸ್ಟ್ ಇದು ಅಣ್ಣ ಅವ್ರದ್ದು ಮನೆ ಎಂಟ್ರೆನ್ಸ್. ಅಕ್ಕ ರಂಗೋಲಿ ಎಲ್ಲ ಹಾಕಿದ್ರು. ಈ ರೀತಿ ಮೇಲ್ ಕೂಡ ಎಲ್ಲ ಬಲೂನ್ಸ್ ಅಂಟಿಸಿದ್ವಿ. ಈ ರೀತಿ ಡೆಕೋರೇಷನ್ ಮಾಡಿದ್ವಿ ಸಿಂಪಲ್ಲಾಗೆ. ನೆಕ್ಸ್ಟ್ ಎಲ್ಲರೂ ಅಂದರೆ ಎಲ್ಲ ರೆಡಿ ಮಾಡಿದ್ವಿ. ಇನ್ನೂ ಯಾರೂ ಬಂದಿರಲಿಲ್ಲ, ತುಂಬ ಜನ ಬಂದಿದ್ದರು. ತುಂಬ ಖುಷಿ ಆಯಿತು. ನೆಕ್ಸ್ಟ್ ಇದು ಅಣ್ಣ. ನೆಕ್ಸ್ಟು ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದರು. ಅವರು ಆಗ್ತಾನೆ ಬಂದರು. ನಾನು ಮಧ್ಯಾಹ್ನನೇ ಹೋಗಿದ್ದೆ. ಹಸ್ಬೆಂಡು ಸಂಜೆ ಕೆಲಸ ಮುಗಿಸ್ಕೊಂಡು ಬಂದರು. ಇದೊಂದು ಹಾಲ್ ಇದೆ. ಹಾಲ್ ಕೂಡ ದೊಡ್ಡದಾಗಿದೆ. ನೆಕ್ಸ್ಟ್ ಇಲ್ಲಿ ಚಿಕ್ಕದಾಗೆ ದೇವ್ರ ಮನೆ ಇದೆ. ನೆಕ್ಸ್ಟ್ ಈ ಕಡೆ ಲೆಫ್ಟ್ ಸೈಡ್ಗೂ ಕೂಡ ಒಂದು ರೂಮ್ ಇದೆ. ನೆಕ್ಸ್ಟು ಟಾಯ್ಲೆಟು ಮತ್ತು ಬಾತ್ರೂಮು. ನೆಕ್ಸ್ಟ್ ಇನ್ನೊಂದು ಕೂಡ ಬೆಡ್ರೂಮ್ ಇದೆ. ನೆಕ್ಸ್ಟ್ ಇದು ಅತ್ತಿಗೆ, ನಾನು ಅಕ್ಕ ಅಂತ ಕರಿತೀನಿ. ನೆಕ್ಸ್ಟ್ ಇದು ಕಿಚನ್ನು. ಎಲ್ಲ ಬರ್ತಾ ಇದ್ದಲ್ವ, ಹಾಗಾಗಿ ಜ್ಯೂಸ್ ಕೊಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ನೆಕ್ಸ್ಟು ಅಡುಗೆ ಕೂಡ ರೆಡಿಯಾಗಿತ್ತು. ಪಲಾವ್ ಮಾಡಿದ್ವಿ. ಪಲಾವು ಮೊಸರು ಬಜ್ಜಿ ಮಾಡಿದ್ವಿ. ಮತ್ತು ಕೇಕು ಮಿಕ್ಸ್ಚರ್ ಎಲ್ಲ ಇತ್ತಲ್ವ, ಅಷ್ಟು ಊಟ ಮಾಡಿದ್ವಿ. ಮತ್ತು ಅಕ್ಕ ಮನೆಯವ್ರಿಗೆ ಅಂತ ಕರ್ಗಡೆ ಬೆಲ್ಲ ಮಾಡಿತ್ತು. ಈಗ ಇನ್ನೇನು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಬೇಕು. ಈಗ ಫುಲ್ ಎಲ್ಲ ಡೆಕೋರೇಷನ್. ನನಗಂತೂ ತುಂಬಾ ಇಷ್ಟ ಆಯಿತು ಡೆಕೋರೇಷನ್ನು. ನಮ್ಮ ಹುಡುಗ ರೆಡಿಯಾಗಿ ಕೂತ್ಬಿಟ್ಟಿದ್ದಾನೆ ಆಲ್ರೆಡಿ. ನನ್ನ ಮಗಳು ಕೂಡ ಕೂತಿದ್ದಾಳೆ. ಅವಳದು ಬರ್ತಡೇ ಅನ್ನೋ ಥರ ಫೀಲು. ಮಕ್ಳಿಗೆ ಯಾರದೇ ಬರ್ತಡೇ ಆದರೂ ಅವ್ರದ್ದೇ ಬರ್ತಡೇ ಅನ್ನೋ ಥರ ಫೀಲ್ ಆಗುತ್ತಲ್ವ, ಹಾಗಾಗಿ ಅವಳು ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಅವನಿಗೂ ಅಷ್ಟೇ ಫುಲ್ ಖುಷಿ ಆಗಿಬಿಟ್ಟಿತ್ತು. ಅವನು ಅಮ್ಮ ನನಗೆ ಸರ್ಪ್ರೈಸ್ ಕೊಡು ಅಂತ ಹೇಳ್ತಾ ಇದ್ದಂತ. ಹಾಗಾಗಿ ನಮ್ಮ ಅಕ್ಕ ಅವ್ನು ಬರೋದ್ರೊಳಗಡೆ ನಾನೆಲ್ಲ ಡೆಕೋರೇಷನ್ ಮಾಡಬೇಕು ಅಂತೇಳಿ ಅವನ್ನ ಟ್ಯೂಷನ್ ಕಳಿಸ್ಬಿಟ್ಟು ಅವನು ಬರೋದ್ರೊಳಗಡೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸಿದ್ವಿ. ನೆಕ್ಸ್ಟ್ ಆಗಿ ಎಲ್ಲ ರೆಡಿ ಮಾಡಿಬಿಟ್ಟು ಎಲ್ರಿಗೂ ಕರೆದಿದ್ರು. ಅವರೆಲ್ಲ ಬರೋದ್ರೊಳಗಡೆ ಒಂದೆರಡು ಸೆಲ್ಫಿ ತಗೊಳ್ಳೋಣ ಅಂತ ತಗೊಳ್ತಾ ಇದ್ವಿ. ಈಗ ಬರ್ತ್ಡೇ ಬಾಯ್ ನೇಮು ಸಂಪ್ರೀತ್ ಅಂತ. 4 ವರ್ಷ ಕಂಪ್ಲೀಟಾಗಿ 5 ವರ್ಷಕ್ಕೆ ಬೀಳುತ್ತೆ ಅವನಿಗೆ. ಅವನು ಕೂಡ ಫೋಸ್ ಕೊಡ್ತಾ ಇದ್ದ. ನೆಕ್ಸ್ಟು ಹಸ್ಬೆಂಡು, ನಾನು, ಮಗಳು, ಅದಕ್ಕೆ ಎಲ್ಲರೂ ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ. ಹಾಗೆ ಡೆಕೋರೇಷನ್ ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಹೇಗೆ ಕಾಣ್ತಾ ಇದ್ದಾನೆ ನಮ್ಮ ಬರ್ತ್ಡೇ ಬಾಯ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಈಗ ಸೆಲೆಬ್ರೇಷನ್.
ಲಾಂಗ್ ಲೈಫ್ ಟು ಯು. ಹ್ಯಾಪಿ ಬರ್ಡೇ ಚಿಪ್ಪು ಅನ್ನಕ್ಕೆ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಇಲ್ಲಿ ಇಲ್ಲಿ ಶಿಶು ಯುಕ್ತಿ ಬಾಯ್ ಬಾಯ್ ಈ ಕಡೆ. ಅವೇ ಇದು ಮಾಡು, ಪ್ರೆಸ್ ಮಾಡು ಅವನ್ನೇ. ಚಿತ್ರಕ ಅವೆಲ್ಲ ನೋಡಿ. ಇಲ್ಲ ಇದು ಇತ್ತಲ್ಲ ವೈಟ್ ಇಲ್ಲಿ ಇಲ್ಲಿ ಚಿನಿ ಕೊಡು ಬಂಗಾರಿ. ಬೇರೆದು ಯಾವ್ದಾದ್ರು ಕೊಡಿ ಅವನಿಗೆ, ಬೇರೆದು ಯಾವ್ದಾದ್ರು ಕೊಡಿ. ಇದು ಕೊಡಿ, ಇದು ಕೊಡಿ, ಇದು ಇದು ಚಿನಿ ಇದೆ. ಬೇಗ ಬೇಗ. ಈಗ ಸೆಲೆಬ್ರೇಷನ್ ಎಲ್ಲ ಆಯಿತು. ಅಣ್ಣನ ಫ್ರೆಂಡ್ಸು ಮತ್ತು ಕೊಲೀಗ್ಸ್, ಅಂದರೆ ಅವರು ಇರೋದು ಕ್ವಾರ್ಟರ್ಸಲ್ಲಿ, ಅಣ್ಣ ಇಸ್ರೋದಲ್ಲಿ ಕೆಲಸ ಮಾಡೋದು. ಹಾಗಾಗಿ ಅಲ್ಲಿ ಇಸ್ರೋ ಕ್ವಾರ್ಟರ್ಸಲ್ಲೇ ಇರೋದು. ಹಾಗಾಗಿ ಫ್ರೆಂಡ್ಸು ಮತ್ತು ಕೊಲೀಗ್ಸ್ ಎಲ್ಲ ಅವರೇ ಜಾಸ್ತಿ ಇರ್ತಾರಲ್ವ, ಹಾಗಾಗಿ ಎಲ್ಲರೂ ತುಂಬ ಜನ ಬಂದಿದ್ದರು. ಚೆನ್ನಾಗಿ ಸೆಲೆಬ್ರೇಷನ್ ಎಲ್ಲ ಆಯಿತು. ಮಕ್ಕಳೇ ಜಾಸ್ತಿ ನೋಡ್ತಾ ಇರ್ಬೋದು, ಎಷ್ಟು ಜನ ಮಕ್ಕಳಿದ್ದಾರೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಚಿಕ್ಕ ಚಿಕ್ಕ ಮಕ್ಕಳಿರೋರು ಎಲ್ಲ ತುಂಬ ಜನ ಇದ್ದರು. ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು. ನೆಕ್ಸ್ಟ್ ಅವರಿಗೆಲ್ಲ ಜ್ಯೂಸು, ಕೇಕು, ಮಿಕ್ಸ್ಚರು ಮತ್ತು ಟಿಫನ್ನು ಎಲ್ಲ ಕೊಡ್ತಾಯಿದ್ವಿ. ಹಾಗೆ ಎಲ್ಲರೂ ಕೂತು ಎಲ್ಲ ಸ್ವಲ್ಪ ಅಲ್ಲೇ ಕೂತ್ಕೊಂಡು ತಿಂದರು. ನೆಕ್ಸ್ಟು ಎಲ್ಲ ಗಿಫ್ಟ್ ಎಲ್ಲ ಕೊಡ್ತಾಯಿದ್ರು. ಹಾಗೆ ಎಲ್ಲರೂ ಅವರು ಕೂಡ ಮಾತಾಡಿಕೊಂಡು ಕೂತಿದ್ರು. ಈಗ ನಾನೆಲ್ಲ ಜ್ಯೂಸೆಲ್ಲ ಸರ್ವ್ ಮಾಡ್ತಾಯಿದ್ದೀನಿ, ಕೇಕು ಎಲ್ಲ. ನಮ್ಮ ಹಸ್ಬೆಂಡ್ ಇವತ್ತು ವಿಡಿಯೋ ಮಾಡ್ತಾಯಿದ್ದಾರೆ. ವಿಡಿಯೋನೇ ಮಾಡಲ್ಲ, ಎಲ್ಲಾದರೂ ಮಾಡಿ ಅಂದರೆ, ಬಟ್ ಅವರು ಕೂಡ ನಿಂತ್ಕೊಂಡಿದ್ರು. ಹಾಗಾಗಿ ವಿಡಿಯೋ ಮಾಡಿ ಹಾಗೆ ಅಂದೆ, ಅವರು ಎಲ್ಲ ವಿಡಿಯೋ ಮಾಡಿಕೊಟ್ರು ನನಗೆ. ನೆಕ್ಸ್ಟು ರಿಲೇಟಿವ್ಸ್ ಯಾರು ಬಂದಿರಲಿಲ್ಲ, ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ಅಲ್ವಾ ಇರೋದು. ಹಾಗಾಗಿ ಮತ್ತು ವೀಕ್ ಡೇಸಲ್ಲಿ ಬೇರೆ ಇತ್ತು. ವೀಕೆಂಡ್ ಆದರೆ ಯಾರಾದರೂ ಬರ್ತಾರೆ, ವೀಕ್ ಡೇಸ್ ಬೇರೆ ಇತ್ತಲ್ವ. ಹಾಗಾಗಿ ನಾನು ಹೋಗಿದ್ದೆ, ಮತ್ತು ಹಸ್ಬೆಂಡ್ ಬಂದಿದ್ರು, ಮತ್ತು ಅಕ್ಕ ಇದ್ದಾರಲ್ಲ, ಅಕ್ಕನ ತಮ್ಮದಿರಿಬ್ಬರು ಬಂದಿದ್ದರು ಅಷ್ಟೇ. ಇನ್ನು ಎಲ್ಲ ಫ್ರೆಂಡ್ಸೇ. ಅವರು ಕ್ವಾರ್ಟರ್ಸಲ್ಲಿರೋದ್ರಿಂದ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಅವರು ಜೊತೆ ಎಲ್ಲ ಚೆನ್ನಾಗಿ ಬಂದು ಎಲ್ಲ ಹೆಲ್ಪ್ ಕೂಡ ಮಾಡೋರು. ಎಲ್ಲ ಚೆನ್ನಾಗಿ ಇಷ್ಟ ಆಯಿತು ನನಗಂತೂ. ಎಲ್ಲ ಒಂಥರ ಬಾಂಡಿಂಗು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ನಾನು ಕೇಕು ಮತ್ತು ಮಿಕ್ಸ್ಚರ್ ಎಲ್ಲ ಕೊಡ್ತಾಯಿದ್ದೀನಿ ತೊಗೊಂಡೋಗಿ. ನೆಕ್ಸ್ಟ್ ಎಲ್ಲರೂ ಅವರು ಗಿಫ್ಟ್ ಎಲ್ಲ ತಂದಿದ್ರಲ್ವ, ಗಿಫ್ಟ್ ಕೊಟ್ಬಿಟ್ಟು ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊತಾಯಿದ್ರು. ಇದು ಒಂಥರ ಫ್ಯಾಮಿಲಿ ಥರ, ಅಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಅವರೆಲ್ಲ ತೆಗೆಸ್ಕೊತಾಯಿದ್ರು. ನೆಕ್ಸ್ಟ್ ಹಾಗೆ ನಾನು ನಮ್ಮ ಸಂಪ್ರೀತಿಗೆ ಅಲ್ಲಿ ಕೇಕೆಲ್ಲ ತಿನ್ಸೋದಕ್ಕಾಗಲಿಲ್ಲ, ಯಾಕೆಂದರೆ ಮಕ್ಕಳು ಜಾಸ್ತಿ ಇದ್ರಲ್ವ. ಹಾಗಾಗಿ ಅವ್ರಿಗೆಲ್ಲ ಕಟ್ ಮಾಡಿಬಿಟ್ಟು ಕೊಡೋಣ ಅಂತ ಕೇಕ್ ತೊಗೊಂಡೋದ್ವಿ. ಹಾಗಾಗಿ ನಾನು ಮತ್ತೆ ಅವ್ರಿಗೆ ಕೇಕ್ ತಿನ್ನಿಸ್ತಾ ಫೋಟೋ ತೆಗೆಸ್ಕೊತಾ ಇದ್ದೆ. ನೆಕ್ಸ್ಟು ಏನೆಲ್ಲ ಗಿಫ್ಟ್ ಬಂದಿತ್ತು ಅದನ್ನು ಅವರೆಲ್ಲ ಓಪನ್ ಮಾಡಿ ಈಗಲೇ ಅಂತ ಅಂದರು. ಹಾಗಾಗಿ ಓಪನ್ ಮಾಡ್ತಾಯಿದ್ರು. ಹಾಗೆ ವಿಡಿಯೋ ಮಾಡಿಕೊಂಡೆ. ಈಗ ಗಿಫ್ಟ್ ಎಲ್ಲ ಓಪನ್ ಮಾಡೋ ಟೈಮ್. ಒಳ್ಳೊಳ್ಳೆ ಗಿಫ್ಟ್ ಬಂದಿತ್ತು ನಮ್ಮ ಸಂಪ್ರೀತಿಗೆ. ಇದೊಂದು ಮಗ್ಗು, ನನಗಂತೂ ತುಂಬಾ ಇಷ್ಟ ಆಯ್ತು ಇದು ಮಗ್ಗು. ಅಂದರೆ ಇದು ಫೈಬರ್ದು, ಒಡೆದೋಗೋದು ಇಲ್ಲ, ಮಕ್ಕಳಿಗೆ ಎಲ್ಲಾದರೂ ಎಸೆದ್ರು ಬೇಗ ಒಡೆದೋಗೋದಿಲ್ಲ. ತುಂಬ ಚೆನ್ನಾಗಿತ್ತು. ಅವರು ಫ್ರೆಂಡ್ಸ್ ಎಲ್ಲ ಅಂದರೆ ಎಲ್ಲರೂ ಕಂಬೈನ್ ಆಗಿ ತಂದಿದ್ರು. ನೆಕ್ಸ್ಟ್ ಇದೊಂದು ಉಂಡಿ, ಮನಿ ಸೇವಿಂಗ್ ಬರುತ್ತಲ್ವ, ಅದು ನಾವು ಉಂಡಿ ಅಂತ ಕರಿತೀವಿ. ತುಂಬ ಚೆನ್ನಾಗಿತ್ತು. ಇದೊಂಥರ ಇದು ಗಣೇಶಂದು ವಿಗ್ರಹ ಥರ ಇತ್ತು, ಚೆನ್ನಾಗಿತ್ತು. ನೆಕ್ಸ್ಟ್ ಇದೇನು ಮೋಸ್ಟ್ಲಿ ಇದು ಬಿಲ್ಡಿಂಗ್ ಸೆಟ್. ಇದು ಹಾಗೆ ಮಕ್ಳಿಗೂ ಕೂಡ ಒಂಥರ ಎಕ್ಸೈಟ್ಮೆಂಟ್ ಇರುತ್ತಲ್ವ, ಏನು ಗಿಫ್ಟ್ ಬಂದಿದೆ ಅಂತ. ಹಾಗಾಗಿ ಎಲ್ರೂ ಕ್ಯೂರಿಯಾಸಿಟಿಲಿ ಮಕ್ಕಳು ಕೂಡ ನೋಡ್ತಾ ಇರಿ ಏನು ಗಿಫ್ಟ್ ಬಂದಿದೆ ಅಂತ. ಪ್ಯಾಕ್ ಆಗಿತ್ತಲ್ವ, ಹಾಗಾಗಿ ಒಂದೊಂದೇ ಓಪನ್ ಮಾಡ್ತಾಯಿದ್ರು ಅಕ್ಕ. ನೆಕ್ಸ್ಟ್ ನೇಮ್ ಕೂಡ ಹೇಳ್ಬಿಟ್ಟು ಓಪನ್ ಮಾಡ್ತಾಯಿದ್ರು. ನಮ್ಮ ಸಂಪ್ರೀತಿ ಸ್ವಲ್ಪ ಸೆನ್ಸಿಟಿವ್, ಬೇಗನೆ ಹತ್ತು ಬಿಡ್ತಾನೆ. ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಯಿತು, ಬಲೂನ್ ಯಾರೋ ಎಸೆದ್ರು ಅನಿಸುತ್ತೆ. ಹಾಗಾಗಿ ಅವಾಗೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನೆಕ್ಸ್ಟ್ ಇದೊಂದು ಕಾರ್ ಬಂದಿತ್ತು.
ಟೈಮ್ ತೊಗೊಂಡು ಹೋಗಿ ಮಾಡಿಸ್ಕೊಂಡು ಬಂದ್ರಾ? ನೆಕ್ಸ್ಟ್ ಇದೊಂದು ಲಾಸ್ಟ್ ಗಿಫ್ಟು, ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು. ಇದೊಂದು ಫೋಟೋ ಫ್ರೇಮ್ ಕೊಟ್ಟಿದ್ರು ಅಕ್ಕೋರೆಲ್ಲ ಸೇರಿಬಿಟ್ಟು ಮಾಡಿಸ್ಕೊಂಡು ಬಂದಿದ್ರು ಫೋಟೋ ಫ್ರೇಮು. ಇಲ್ಲಿಗೆ ಗಿಫ್ಟ್ ಓಪನ್ ಕೂಡ ಕಂಪ್ಲೀಟ್ ಆಯಿತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟು ಗಿಫ್ಟ್ ಎಲ್ಲ ಓಪನ್ ಎಲ್ಲ ಆದಮೇಲೆ ಅಲ್ಲಿ ಗೆಸ್ಟ್ ಎಲ್ಲ ಬಂದಿದ್ರಲ್ಲ ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಹೋದ್ರು ಮನೆಗೆ. ಈಗ ನಾವು ಕೂಡ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಆಲ್ರೆಡಿ ಟೈಮ್ ಕೂಡ ಆಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಸಂಪ್ರೀತಿಗೆ ಎಲ್ಲರೂ ವಿಶ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಡೆಕೋರೇಷನ್ ಎಲ್ಲ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕನೇ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಕೆಲವೊಂದು ಫೋಟೋಸ್ ಇದ್ವು, ಅದನ್ನು ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊತಾ ಇದ್ದೀನಿ.